ನಮಸ್ತೆ ರೈತ ಮಿತ್ರರೇ. ನನ್ನ ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಯಾವುದೇ ಬೆಳೆ ಆಗಿರಲಿ ನಾವು ಮುಖ್ಯವಾಗಿ ಪ್ರಮುಖವಾಗಿ ನಾವು ನೋಡಬೇಕಾದಂಥ ಏನಪ್ಪ ಅಂದರೆ ಮಣ್ಣಿನ ಆರೋಗ್ಯ ಮತ್ತು ಮಣ್ಣಿನ ಫಲವತ್ತತೆ. ಆ ಮಣ್ಣಿನ ಆರೋಗ್ಯ ಮತ್ತು ಮಣ್ಣಿನ ಫಲವತ್ತತೆ ತುಂಬ ಚೆನ್ನಾಗಿದ್ದಾಗ ನಮಗೆ ಬೆಳೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇರಲ್ಲ. ಇದು ವಾತಾವರಣ ವಿಪರೀತದಿಂದ ಆಗೋಂಥ ಬಾಧೆಗಳು ನಾವು ತುಂಬ ಸುಲಭವಾಗಿ ನಾವು ಮೇಂಟೈನ್ ಮಾಡ್ಬೋದು. ಮೇಜರಾಗಿ ಏನಪ್ಪ ಅಂತಂದರೆ, ನಾವು ಇವಾಗ ಪೋಷಕಾಂಶ ನಿರ್ವಹಣೆ ಮ್ಯಾನೇಜ್ಮೆಂಟ್ ಏನು ನಾವು ನ್ಯೂಟ್ರಿಷನ್ ಮತ್ತು ಫರ್ಟಿಕೇಷನ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಆ ಫರ್ಟಿಕೇಷನ್ ಮ್ಯಾನೇಜ್ಮೆಂಟ್ ಕಂಪ್ಲೀಟಾಗಿ ನಮಗೆ ಬೇಕಾದಂಥ ನಮ್ಮ ಬೆಳೆಗೆ ಬೇಕಾದಂಥ ಎಲ್ಲ ಸಮಗ್ರ ಪೋಷಕಾಂಶಗಳು ನಮಗೆ ಸಿಕ್ಕಾಗ ಅದು ಬೆಳೆ ತುಂಬ ಚೆನ್ನಾಗಿ ಡೆವಲಪ್ ಆಗೋಕ್ಕೆ ಸಾಧ್ಯ ಇದೆ. ಇದರೊಳಗೆ ಮೇಜರ್ ಏನಪ್ಪ ಅಂತಂತಂದರೆ, ಇದು ಮಳೆ ಜಾಸ್ತಿ ಆಗಿಬಿಟ್ಟು ಈ ಕೆಂಪು ಹುಳ ಅಥವಾ ರೆಡ್ನೆಸ್ ಅಂತ ಏನು ಹೇಳ್ತೀವಿ ನಾವು ಶುಂಠಿಯಲ್ಲಿ, ಅದು ಕಾಣ್ಬೋದು. ಅದು ಮೇಜರಾಗಿ ಆಗೋದೇನಪ್ಪ ಅಂದರೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿನೇ ಮೇಜರ್ ಕಾರಣ ಆಗಿರ್ತದೆ. ಈ ಪೂರ್ತಿ ವಿಡಿಯೋ ನೋಡಿ ಸಾಕಷ್ಟು ರೈತರಿಗೆ ಶೇರ್ ಮಾಡಿ. ಇದೇನಪ್ಪ ಅಂತಂದರೆ, ನಾವು ಕರೆಕ್ಟಾಗಿ ಬ್ಯಾಲೆನ್ಸಾಗಿ ನ್ಯೂಟ್ರಿಷನ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ನಮ್ಗೆ ಬೇಕಾಗಿರೋಂಥ ಸೂಕ್ಷ್ಮಜೀವಿ ಅದೆಲ್ಲ ಕೊಟ್ಟಾಗ ನಾವು ತುಂಬ ಈಸಿಯಾಗಿ ಬೆಳೆಯನ್ನು ಕನ್ವರ್ಟ್ ಮಾಡ್ಬೋದು, ಒಳ್ಳೆ ನಾವು ರಿಸಲ್ಟ್ ನೋಡ್ಬೋದು, ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಒಳ್ಳೆ ಬೆಳೆನೂ ಆಗುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.